ಇರಾನ್ ಹಾಗೂ ಇಸ್ರೇಲ್ನ ಈ ಒಂದು ವಾರ್ ಈಗ ನಮ್ಮ ಬೆಂಗಳೂರಲ್ಲೂ ಕೂಡ ಎಫೆಕ್ಟ್ ಆಗ್ತಾ ಇದೆ ನೋಡಿ. ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಬೃಹತ್ ಪ್ರತಿಭಟನೆ ಮಾಡಲಾಗ್ತಾ ಇದೆ, ಆಕ್ರೋಶಗಳು ವ್ಯಕ್ತ ಆಗ್ತಾ ಇದೆ. ಇರಾನ್ ನಾಯಕನ ಹತ್ಯೆ ಖಂಡಿಸಿ ಬೀದಿಗಿಳಿದಿದ್ದಾರೆ ಜನ. ಈ ಪ್ರತಿಭಟನೆಯಲ್ಲಿ ನೂರಾರು ಸಂಖ್ಯೆಯ ಮಹಿಳೆಯರು ಕೂಡ ಭಾಗಿಯಾಗಿದ್ದಾರೆ. ಖಮೇನಿ ಗುರುಗಳ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಲಾಗ್ತಾ ಇದೆ. ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸಿದ ಹೋರಾಟಗಾರರು ಶಾಲೆಗಳ ಮೇಲೆ ದಾಳಿ ಮಾಡ್ತಾ ಇರೋದು ಅಮಾನವೀಯ. ಮುಸ್ಲಿಂ ಸಮುದಾಯದ ಅಭಿವೃದ್ಧಿಗಾಗಿ ದುಡಿದ ನಾಯಕ ಖಮೇನಿ ಆಗಿದ್ರು. ಇರಾನ್ ನಾಯಕನ ಹತ್ಯೆ ಖಂಡಿಸಿ ಇದೀಗ ಪ್ರತಿಭಟನಾಕಾರರು ಆನೆಪಾಳ್ಯದಲ್ಲಿ ಮುಸ್ಲಿಂ ಸಮುದಾಯದಿಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಶಾಲೆಗಳ ಮೇಲೆಯೂ ಕೂಡ ಇಸ್ರೇಲ್ ಹಾಗೂ ಅಮೆರಿಕ ದಾಳಿ ಮಾಡ್ತಾ ಇದೆ. ಶಾಲೆಗಳು, ಮನೆ, ಕಚೇರಿ ಏನು ಬಿಡ್ತಾ ಇಲ್ಲ, ಎಲ್ಲವೂ ಕೂಡ ನಾಶ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಇದೆಲ್ಲವೂ ಕೂಡ ಖಂಡಿಸ್ತಾ ಇದ್ದೀವಿ. ಅದರಲ್ಲೂ ಕೂಡ ಆಯತುಲ್ಲಾ ಅಲ್ ಖಮೇನಿ ಇಸ್ಲಾಂಗೋಸ್ಕರ ಓರ್ವ ನಾಯಕ ದುಡಿದಿದ್ದು ಇಷ್ಟು ವರ್ಷ, ಹಾಗಾಗಿ ಆತನನ್ನ ಹತ್ಯೆ ಮಾಡಿದ್ದು ಸರಿಯಲ್ಲ ಅಂತ ಹೇಳಿ ಖಂಡಿಸಿ ಈ ಒಂದು ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ಇರಾನ್ ನಾಯಕನ ಹತ್ಯೆಯನ್ನ ಖಂಡಿಸಿ ಮಾಡ್ತಾ ಇರುವಂತ ಪ್ರೊಟೆಸ್ಟ್ ಇದೆ. ना खुदा बदलते रहेंगे, ना खुदा एक आगे चले गए हैं। अल्लाह ताला ने कुरान मजीद में वादा किया है, जब हम कोई नेमत को ले लेते हैं, छीन लेते हैं, तो इसके बदले में ನೋಡಿ, ಇಲ್ಲಿ ಇರಾನ್ ಹಾಗೂ ಇಸ್ರೇಲ್ ಮಧ್ಯೆ ಏನೋ ವಾರ್ ನಡೀತಾ ಇದೆ. ಅದರಲ್ಲೂ ಕೂಡ ಜಂಟಿ ಕಾರ್ಯಾಚರಣೆ ನಡೆಸಿ ವಾರ್ಗಳು ದಾಳಿ ನಡೀತಾ ಇದೆ. ಇದೆಲ್ಲವೂ ಕೂಡ ಇದರ ಮಧ್ಯೆ ಇದೀಗ ನಮ್ಮ ಬೆಂಗಳೂರಲ್ಲೂ ಕೂಡ ಇದರ ಎಫೆಕ್ಟ್ ಕಾಣಿಸ್ತಾ ಇದೆ. ಬೆಂಗಳೂರಿನ ಆನೆಪಾಳ್ಯದಲ್ಲೂ ಕೂಡ ಇವತ್ತು ಪ್ರತಿಭಟನೆ ಮಾಡಲಾಗಿದೆ. ಮುಸ್ಲಿಂ ಸಮುದಾಯದ ಅಭಿವೃದ್ಧಿಗಾಗಿ ದುಡಿತಿದ್ದಂತಹ ಏಕೈಕ ನಾಯಕ ಅಂತಂದ್ರೆ ಅದು ಆಯತುಲ್ಲಾ ಅಲ್ ಖಮೇನಿ ಅವರು. ಹಾಗಾಗಿ ಅವರ ಹತ್ಯೆಯನ್ನ ಖಂಡಿಸಿ ಈ ರೀತಿಯಾಗಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ರಾಜ್ಯದ ಹಲವು ನಗರಗಳಲ್ಲಿ ಈ ಒಂದು ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಕೆಲವೊಂದು ಕಡೆ ಪ್ರೊಟೆಸ್ಟ್ ಮಾಡ್ತಾ ಇದ್ರೆ, ಕೆಲವೊಂದು ಕಡೆ ಹತ್ಯೆ ಆಗಿದ್ದು ಒಳ್ಳೆಯದೇ ಆಯಿತು ಅಂತ ಹೇಳಿ ಸಂಭ್ರಮಾಚರಣೆ ಕೂಡ ಮಾಡಲಾಗ್ತಾ ಇದೆ. ಹಾಗಾಗಿ ಎರಡೂ ಕೂಡ ಇಲ್ಲಿ ನೋಡಬಹುದು. ಇದೀಗ ಸದ್ಯಕ್ಕೆ ನಮ್ಮ ಬೆಂಗಳೂರಿನ ಆನೆಪಾಳ್ಯದಲ್ಲಿ ಇರುವಂತಹ ಪರಿಸ್ಥಿತಿ ಇದು. ಎಲ್ಲೂ ಕೂಡ ಅದನ್ನ ಖಂಡಿಸಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲೂ ಕೂಡ ಪ್ರೊಟೆಸ್ಟ್ ಮಾಡಲಾಯಿತು, ಶೋಕಾಚರಣೆ ಮಾಡಲಾಗ್ತಾ ಇದೆ. ಅಲ್ಲೂ ಕೂಡ ಇದೇ ಬೆಂಗಳೂರಲ್ಲೂ ಕೂಡ ಬೆಂಗಳೂರಿನ ಆನೆಪಾಳ್ಯದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಅದರಲ್ಲೂ ಕೂಡ ಖಮೇನಿ ಗುರುಗಳ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಇನ್ನು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಹೋರಾಟಗಾರರು, ಮಹಿಳೆಯರು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಿದ್ದಾರೆ. ಶಾಲೆಗಳ ಮೇಲೆ ಇಸ್ರೇಲ್ ಹಾಗೂ ಅಮೆರಿಕ ದಾಳಿ ಮಾಡ್ತಾ ಇರೋದು ಅಮಾನವೀಯ ಘಟನೆ ಅಂತಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೋಗಾರ್. ಬಸವರಾಜ್, ಇಲ್ಲಿ ಯಾವ ಮಟ್ಟಕ್ಕೆ ಎಫೆಕ್ಟ್ ಆಗ್ತಾ ಇದೆ ಅಂತಂದ್ರೆ, ಈಗ ಬೆಂಗಳೂರಲ್ಲೂ ಕೂಡ ಇದರ ಒಂದು ಆಕ್ರೋಶ ಕೇಳಿ ಬರ್ತಾ ಇದೆ, ಇಲ್ಲೂ ಕೂಡ ಪ್ರೊಟೆಸ್ಟ್ಗಳು ಆಗ್ತಾ ಇದೆ. ಇದೆಲ್ಲವೂ ಕೂಡ ಯಾವ ಕಡೆ ಹೋಗುತ್ತೆ, ಏನ್ ಸಂದೇಶ ಸಿಗ್ತಾ ಇದೆ ಇದರಿಂದ ಅಂತ? ಬಸವರಾಜ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಇಲ್ಲಿ ಇರಾನ್ ಹಾಗೂ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಈ ಒಂದು ವಾರಿಂದ ನಮ್ಮ ಬೆಂಗಳೂರಲ್ಲೂ ಕೂಡ ಎಫೆಕ್ಟ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ಸದ್ಯಕ್ಕೆ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಬೃಹತ್ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಖಮೇನಿ ಗುರುಗಳ ಆತ್ಮಕ್ಕೆ ಶಾಂತಿ ಸಿಗಲಿ, ಮುಸ್ಲಿಂ ಸಮುದಾಯದ ಅಭಿವೃದ್ಧಿಗಾಗಿ ದುಡಿದಿದ್ದು ಏಕೈಕ ನಾಯಕ ಆಯತುಲ್ಲಾ ಅಲ್ ಖಮೇನಿ, ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಲಾಗ್ತಾ ಇದೆ. ना खुदा एक आगे चले गए हैं। अल्लाह ताला ने कुरान मजीद में वादा किया है, जब हम कोई नेमत को ले लेते हैं। ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೋಗಾರ್. ಬಸವರಾಜ್, ಇಲ್ಲಿ ಆಗ್ತಾ ಇರುವಂತ ಇರಾನ್ ಹಾಗೂ ಇಸ್ರೇಲ್ ನಡುವೆ ಏನೋ ದಾಳಿ ಆಗ್ತಾ ಇದೆ ಸರಿ, ಆದ್ರೆ ಇದು ಬೆಂಗಳೂರಲ್ಲೂ ಕೂಡ ಈಗ ಎಫೆಕ್ಟ್ ಆಗ್ತಾ ಇರೋಂಥದ್ದು ಗೊತ್ತಾಗ್ತಾ ಇದೆ. ಇದು ಯಾವ ಕಡೆ ಹೋಗ್ಬೋದು, ನೆಕ್ಸ್ಟ್ ಏನಾಗಬಹುದು ಅಪ್ಕಮಿಂಗ್ ಡೇಸ್ ಅಲ್ಲಿ ಅಂತ?
ರೋಶಿನಿ, ಈಗಾಗ್ಲೇ ಒಂದ್ ಕಡೆ ಏನು ಇರಾನ್ ನಾಯಕನ ಹತ್ಯೆ ಆಗಿದೆ. ಈ ಒಂದು ಹತ್ಯೆಯನ್ನ ಖಂಡಿಸಿ ನಮ್ಮ ರಾಜ್ಯದಲ್ಲೂ ಸಹಿತ ಚಿಕ್ಕಬಳ್ಳಾಪುರ ಆಗಿರ್ಬಹುದು, ಮತ್ತೆ ಇಲ್ಲಿ ಬೆಂಗಳೂರಿನಲ್ಲಿಯೂ ಕೂಡ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಕಮೇನಿ ಗುರುಗಳ ಒಂದು ಏನೋ ಒಂದ್ ಕಡೆ ದೊಡ್ಡ ಮಟ್ಟಿಗೆ ಏನೋ ಅಲ್ಲಿ ಸಾವಾಗಿರ್ತಕ್ಕಂಥದ್ದು. ಹಾಗಾಗಿ ಆ ಸಾವಿನ ವಿರೋಧಿಸಿ ಒಂದ್ ಕಡೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅನ್ನುವಂಥದ್ದನ್ನು ಕೂಡ ಪ್ರಾರ್ಥನೆ ಮಾಡಿದ್ದಾರೆ. ಮತ್ತೊಂದು ಕಡೆ ಕಪ್ಪು ಬಟ್ಟೆ ಧರಿಸಿ ಒಂದ್ ಕಡೆ ಪ್ರತಿಭಟನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇರಾನ್ ನಾಯಕನ ಹತ್ಯೆ ಖಂಡಿಸಿ ಒಂದ್ ಕಡೆ ರಾಜ್ಯದಲ್ಲೂ ಸಹಿತ ವಿವಿಧ ಕಡೆಗಳಲ್ಲಿಯೂ ಕೂಡ ಮುಸ್ಲಿಂ ಸಮುದಾಯದಿಂದ ಪ್ರತಿಭಟನೆ ಕೂಡ ಮಾಡಲಾಗಿದೆ. ನಗರದ ಆನೆಪಾಳ್ಯದಲ್ಲಿ ಕೂಡ ಈ ಒಂದು ಕಮೇನಿ ಗುರುಗಳ ಒಂದ್ ಕಡೆ ಹತ್ಯೆಯನ್ನ ಖಂಡಿಸಿ ಪ್ರತಿಭಟನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಂದ್ರೆ ನಮ್ಮ ರಾಜ್ಯದಲ್ಲೂ ಸಹಿತ ಏನು ಇರಾನ್ ನಾಯಕ ಏನು ಹತ್ಯೆ ಆಗಿರ್ತಕ್ಕಂಥದ್ದು, ಆ ಹತ್ಯೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರತಿಭಟನೆಗೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಮತ್ತೆ ಕಪ್ಪು ಬಟ್ಟೆಯನ್ನ ಧರಿಸಿ ಒಂದ್ ಕಡೆ ಖಂಡಿಸಿ ಬೀದಿಗಿಳಿದು ಕೂಡ ಅವರ ಒಂದು ನಮ್ಮ ಸಮುದಾಯದ ಗುರುಗಳು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಪ್ರತಿಭಟನೆ ಕೂಡ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ರೋಶಿನಿ. ಎಸ್, ಥ್ಯಾಂಕ್ ಯು ಬಸವರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ. अल्लाह की बारगाह में दुआ करेंगे, खुदाया मजलूम के खून का वास्ता, ये शहीद के खून का जो मजलूमियत है, इस्राइल और अमेरिका की नाबूदी इंशाअल्लाह, तमाम जालिमों की नाबूदी के लिए रहबर की मग़फ़िरत रज़्क़ का भी ना खुदा बदलते रहेंगे, ना खुदा एक आगे चले गए हैं। अल्लाह ताला ने कुरान मजीद में वादा किया है, जब हम कोई नेमत को ले लेते हैं, छीन लेते हैं, तो इसके बदले में इस